ಸೊ ಥರ್ಡ್ ಪ್ರೆಸೆಂಟೇಷನ್ ಬಂತು ಅಂದರೆ ಬೀಡ್ಸ್. ಬೀಡ್ಸಲ್ಲಿ ಏನು ಮಾಡಿ ಅಂತ ಹೇಳಿದ್ರೆ, ಸೊ ಇದನ್ನೆಲ್ಲ ನೀವು ಕೊಡಬೇಕಾದ್ರೆ ಒಂದು ಟ್ರೇನಲ್ಲಿ ಕೊಡಬೇಕು, ಓಕೆನಾ. ಸೊ ನೀವು ಮಕ್ಕಳುಗಳಿಗೆ ಮಟೀರಿಯಲ್ ಕೊಡಬೇಕಾದ್ರೆ ಟ್ರೇನಲ್ಲಿ ಕೊಡಿ. ಟ್ರೇನಲ್ಲಿ ಕೊಟ್ಟು ಮಕ್ಕಳುಗಳಿಗೆ ಜಸ್ಟ್ ಇದನ್ನು ಫಸ್ಟ್ ಮೆಥಡ್ ಏನಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಸಾರ್ಟಿಂಗ್, ಓಕೆನಾ. ಸಾರ್ಟಿಂಗ್ ಅಂದರೆ ಏನು, ಒಂದೇ ಕಲರ್ನ ಬೀಡ್ಸ್ ಏನಿದೆಯೋ ಇದನ್ನು ಸಪ್ರೇಟ್ ಮಾಡೋಂಥದ್ದು. ಸೊ ಈಗ ನಾನು ಇದು ಕಲರ್ ಏನು ಹೇಳಬೇಡಿ, ಬಟ್ ಒಂದೇ ಥರದನ್ನು ಒಂದೊಂದು ಕಡೆ ಗಿಡಕ್ಕೆ ಹೇಳಿ. ಅದು ಬೈ ಯೂಸಿಂಗ್ 3 ಫಿಂಗರ್ಸ್ ಈ ಥರ ಇರಬೇಕು, ಓಕೆನಾ. 3 ಫಿಂಗರ್ಸಿಂದ ಒಂದೊಂದನ್ನೇ ತೆಗೆದು ಒಂದೊಂದು ಕಡೆಗೆ ಅವರು ಸಪ್ರೇಟ್ ಮಾಡಬೇಕು. ಎಸ್, ಒಂದು ಕಲರ್ ಆಯಿತು. ನೆಕ್ಸ್ಟ್ ಕಲರ್, ದಿಸ್ ಇಸ್ ಸಾರ್ಟಿಂಗ್. ಮಕ್ಳುಗಳಿಗೆ ನೀವು ಜಸ್ಟ್ ಒಂದನ್ನು ಹೇಳ್ಕೊಟ್ಬಿಟ್ಟು ಹೋಗಿ, ಇನ್ನು ಉಳಿದಿದ್ದನ್ನೆಲ್ಲ ರಿಮೈನಿಂಗ್ ನೀವು ಇನ್ನೊಂದು ಮಗುಗೆ ಹೇಳ್ಕೊಟ್ಟು ಅಥವಾ ಇನ್ನೊಂದು 3 ಮಕ್ಳಿಗೆ ಹೇಳ್ಕೊಟ್ಟು ಬರೋ ಅಷ್ಟರಲ್ಲಿ ಇದನ್ನು ಅವರೇ ಮಾಡಿರ್ತಾರೆ, ಓಕೆನಾ. ಸೊ ಯಾವಾಗಲೂ ಅಷ್ಟೇ ನೀವು ಟೀಚರ್ಸು ಒಂದು ಸ್ವಲ್ಪ ಮಕ್ಳುಗಳಿಗೆ ಹೇಳ್ಕೊಡ್ಬೇಕು, ಇನ್ನು ರಿಮೈನಿಂಗ್ ಎಲ್ಲ ಮಕ್ಕಳು ಮಾಡಿರ್ತಾರೆ, ನೀವಾಗ ಇನ್ನೊಬ್ರಿಗೆ ಹೋಗಿ ಬರ್ಬೋದು. ಸೊ ಈ ರೀತಿ ಸಪ್ರೇಟ್ ಮಾಡೋದಕ್ಕೆ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಸಾರ್ಟಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಸೆಕೆಂಡ್ ಒನ್ ಬಂತು ಅಂದರೆ ಎಸ್. ಸೊ ಎಲ್ಲ ಕಲರ್ಸು ಸಪ್ರೇಟ್ ಮಾಡಬೇಕು. ಆಲ್ಮೋಸ್ಟ್ ಇಲ್ಲಿ 5 ಕಲರ್ಸ್ ಇದೆ, ಎಲ್ಲ 5 ಕಲರ್ಸ್ ಇದೆ. ಇಲ್ಲಿ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಬೇಗ ಬೇಗ ಮಾಡ್ತಾ ಇದ್ದೀನಿ ಅಷ್ಟೇ. ಎಸ್, 5 ಕಲರ್ಸ್ ಇದೆ, ಓಕೆನಾ. ಎಸ್, ದಿಸ್ ಇಸ್ ಸಾರ್ಟಿಂಗ್, ಓಕೆ. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಸೊ ಥ್ರೆಡ್ಡಿಂಗ್ ಮಾಡಬೇಕು. ಇಲ್ಲಿ ಥ್ರೆಡ್ಡಿಂಗ್ ಇದೆ, ಥ್ರೆಡ್ಸ್ ಇದೆ ಅಲ್ವಾ. ಸೊ ಹಾಗೇನು ನೀವೇನು ಮಾಡ್ತೀರಾ, ಒಂದಷ್ಟನ್ನು ಮಕ್ಳುಗಳಿಗೆ ಕೊಡ್ತೀರಾ. ಕೊಟ್ಟಾಗ ಅವ್ರೇನು ಮಾಡ್ತಾರೆ, ಇದನ್ನು 2-3 ಜನ ಕೊಡ್ಬೋದು. ತುಂಬ ಬಾಲ್ಸ್ ಇದೆ, ಓಕೆನಾ. ಒಂದೇ ಕಲರ್ ಆದರೂ ಕೊಡ್ಬೋದು ಅಥವಾ ಮಿಕ್ಸ್ ಕಲರ್ ಆದರೂ ಕೊಡ್ಬೋದು. ಇಲ್ಲಿ ಒಂದು ಎಂಡನ್ನು ಗಂಟು ಹಾಕೊಳ್ಳಿ, ಒಂದು ಎಂಡನ್ನು ಸ್ವಲ್ಪ ಈ ರೀತಿ ಚೂಪ್ ಮಾಡ್ಕೊಳ್ಳಿ. ಒಂದು ಕಡೆಯಿಂದ ಮಗು ರೈಟ್ ಹ್ಯಾಂಡಿಂದ ಅದನ್ನು ಥ್ರೆಡ್ಡನ್ನು ತೂರಿಸ್ಬೇಕು, ಲೆಫ್ಟ್ ಹ್ಯಾಂಡಲ್ಲಿ ಎಳ್ಕೊಳ್ಳೋ ಥರ, ಓಕೆ, ಈ ಥರ. ಸೊ ಇದು ಮಗುಗೆ ಏನಂತ ಅಂದರೆ ಸ್ವಲ್ಪ ಐ ಹ್ಯಾಂಡ್ ಕೋಆರ್ಡಿನೇಷನ್ ಆಗುತ್ತೆ, ಹಾಗೆ ಫೈನ್ ಮೋಟಾರ್ ಸ್ಕಿಲ್ ಡೆವಲಪ್ ಆಗುತ್ತೆ. ಸ್ವಲ್ಪ ಹ್ಯಾಂಡ್ ಗ್ರಿಪ್ ಇಲ್ಲದೆ ಇರೋ ಪ್ರಿ-KG ಪ್ಲೇ ಹೋಮ್ ಮಕ್ಳುಗಳಿಗೆ ಇದನ್ನು ಕೊಟ್ಕೊಳ್ಳಿ, ಓಕೆನಾ, ಈ ಥರ. ಸೊ ಥ್ರೆಡಿಂಗ್ ಮಾಡೋಂಥದ್ದಷ್ಟೇ, ಇನ್ನೇನು ಇಲ್ಲ, ಫಿಲ್. ಸೊ ಈ ಥರ ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೋಬೋದು. ಇದು ಥ್ರೆಡಿಂಗ್ ಆಯಿತು. ಮತ್ತು ರಿಮೂವ್ ಕೂಡ ಮಾಡೋದಕ್ಕೆ ಅವ್ರಿಗೆ ಹೇಳಬೇಕು, ಮತ್ತು ಹಿಂಗೆ ತೊಗೊಂಡು ಹಾಗೆ ಇಡೋದಲ್ಲ. ಸೊ ಮತ್ತೆ ಹಿಂಗೆ ಇಟ್ಕೊಂಡು ಒಂದೊಂದನ್ನು ಈ ಥರ ರಿಮೂವ್ ಮಾಡಬೇಕು ಅವರು. ಇಲ್ಲಿ ಥ್ರೆಡ್ಡನ್ನು ಇಟ್ಕೊಂಡು 3 ಫಿಂಗರ್ಸಲ್ಲೇ ಈ ಬಾಲನ್ನು ಇಟ್ಕೊಂಡು ರಿಮೂವ್ ಮಾಡಬೇಕು. ವಾಟ್ಸ್ ದ ಮಟೀರಿಯಲ್ ನೇಮ್, ಬೀಡ್ಸ್, ಓಕೆ. ಎಸ್, ದಿಸ್ ಈಸ್ ದ ಥರ್ಡ್ ಪ್ರೆಸೆಂಟೇಷನ್. ಕ್ಲೋಸ್ ಆಯ್ತಪ್ಪ.